ನಮಸ್ತೆ, ನಾನು ಪ್ರೇಮ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ. ಹೇಗೆ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನಿಮಗೆ ಒಂದು 2 ದಿನದ ವ್ಲಾಗ್ನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಬಂದು ನಾನು ಈ ಥರ ಕರಿಮಣಿ ಸರ ತಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಫೈನಲಿ ತಗೊಂಡಿದ್ದೀನಿ. ಯಾವ ರೀತಿ ಇದೆ ಅಂತ ಹೇಳಿ ಒಂದು ಸ್ವಲ್ಪ ಮಾತು ತೊದಲ್ಬೋದು, ಕ್ಷಮೆ ಇರಲಿ ಅಂತ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು. ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದೆ. ಹೇಗಿದೆ ಅಂತ ಹೇಳಿ, ಚೆನ್ನಾಗಿದೆಯಾ ಅಂತ. ನನಗೆ ಈ ರೀತಿ ತುಂಬ ದಿನದಿಂದ ಮಾಂಗಲ್ಯ ಚೈನ್ ಜೊತೆಗೆ ಈ ಥರದೊಂದು ತಗೋಬೇಕು ಅಂತ ಅಂದ್ಕೊಂಡೇ ಇದ್ದೆ. ಫೈನಲಿ ತಗೊಂಡಿದ್ದೀನಿ. ತುಂಬಾ ನನಗೆ ಇಷ್ಟ ಆಯಿತು. ಹಾಗೆ ಸತ್ಯನಾರಾಯಣ ಪೂಜೆಗೆ ಹೋಗಬೇಕಿತ್ತು. ಅದಕ್ಕೇ ಸರಿ ಅಂತ ಹೇಳ್ಬಿಟ್ಟು ಹೇಗಿದ್ದರೂ ಹೋಗ್ತಾಯಿದ್ದೀವಿ ಅಂತೇಳಿ ಸಿಂಪಲ್ಲಾಗಿ ಒಂದು ಡ್ರೆಸ್ಸನ್ನು ಹಾಕ್ಕೊಂಡು ರೆಡಿಯಾಗಿ ಇದನ್ನು ಹಾಕ್ಕೊಂಡಿದ್ದೆ. ಹೊಸದಲ್ವಾ, ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಯಾವ ರೀತಿ ಇದೆ ಅಂತ ಹೇಳಿ ಸಿಂಪಲ್ಲಾಗಿ ಈ ರೀತಿ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗಿದ್ದೆ. ಸಾಕು, ಸೀರೆ ಎಲ್ಲ ಯಾರು ವೇರ್ ಮಾಡ್ತಾರೆ, ಸಿಂಪಲ್ಲಾಗಿ ಹೋಗೋಣ ಅಂತೇಳಿ ಮಾಮೂಲಿ ಇಯರಿಂಗ್ಸ್, ಮಂಗಲ್ಯ ಚೈನ್ ಮತ್ತು ಇದೊಂದು ಪುಟ್ಟ ಸರ ಹಾಕ್ಕೊಂಡಿದ್ದೆ. ನಾನು ಮತ್ತು ನಮ್ಮ ಅಕ್ಕ ಇಬ್ಬರೂ ಹೊರಟ್ವಿ. ಸ್ವಲ್ಪ ಮನೆ ಇನ್ನೊಂಚೂರು ಹತ್ರನೇ ಇದ್ದಿದ್ದು. ಅಲ್ಲೇ ಹೋಗಿ ಪೂಜೆ ಎಲ್ಲ ಆಗೋಗಿತ್ತು. ನಾವು ಹೋಗೋಷ್ಟರಲ್ಲಿ ಹೋದರೆ ನೀಟಾಗಿ ಕತೆ ಎಲ್ಲ ಕೇಳಬೇಕಂತೆ, ಇಲ್ಲಾಂದರೆ ಹೋಗಬಾರ್ದು ಅಂತ ಹೇಳ್ತಾರೆ. ನಾವು ಹೋಗೋಷ್ಟರಲ್ಲೇ ಮನೆಯಲ್ಲೆಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಸ್ಕೂಲ್ಗೆಲ್ಲ ಕಳಿಸಿ ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು. ಇಲ್ಲ ಹೋಗಿ ಅರ್ಧಂಬರ್ಧ ಕತೆನೂ ಕೇಳಬಾರ್ದು, ಎಲ್ಲ ಆದಮೇಲೂ ಹೋದರೂ ಏನೂ ಆಗಲ್ಲ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ನಾವು ಹೋಗಿ ಆರತಿ ಕೊಟ್ಟರು. ಆರತಿ ಎಲ್ಲ ತೊಗೊಂಡು ದೇವ್ರನ್ನ ನೋಡಿಕೊಂಡು ಊಟ ಮಾಡಿಕೊಂಡು ಬಂದ್ವಿ. ಊಟ ಸಿಂಪಲ್ಲಾಗಿ ಮಾಡಿದರು. ಮನೆಯಲ್ಲೇ ಒಬ್ಬಟ್ಟು ಊಟ ಮಾಡಿದರು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಆವಾಗವಾಗ ಈ ರೀತಿಯಾಗಿ ಫಂಕ್ಷನ್ಸು, ಈ ರೀತಿ ದೇವರುಗಳಿಗೆ ಹೋದಾಗ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಒಬ್ಬಟ್ಟು ಯಾರಿಗಿಷ್ಟ ಆಗಲ್ಲಲ್ಲ. ಸರಿ ಅಂತೇಳ್ಬಿಟ್ಟು ನಾನು ಆಮೇಲೆ ವ್ಲಾಗ್ ಮಾಡಲಿಲ್ಲ. ಸ್ವಲ್ಪ ಹೂವು ಎಲ್ಲ ಎಮರ್ಜೆನ್ಸಿ ಹಾಕೋದಿತ್ತು, ಅದಕ್ಕೆ ಹೂವು ಹಾಕ್ಕೊಂಡು ಕೂತ್ಕೊಂಡೆ. ಆಮೇಲೆ ಬಟ್ಟೆ ಸ್ವಲ್ಪ ಮಿಷಿನ್ಗೆ ಹಾಕಿದ್ದು ಮರ್ತೇ ಬಿಟ್ಟಿದ್ದೀನಿ. ಸರಿ, ಬಟ್ಟೆ ಹಾಕ್ಬಿಟ್ಟು ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬರೋಣ ಅಂತೇಳಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಗಿಡಕ್ಕೆ ನೀರು ಹಾಕೋಣ ಅಂತ ಬಂದೆ. ನೋಡಿದ್ರೆ ನಮ್ಮ ಗಿಡದಲ್ಲಿ 2 ದಾಸವಾಳ ವೈಟ್ಗೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಸರಿ, ದೇವ್ರಿಗೆ ಈಗ ಸಂಜೆ ಹೇಗಿದ್ರೂ ದೀಪ ಹಚ್ಚೋಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಿತ್ಕೊಂಡೆ. ಈ ದಾಸವಾಳದಲ್ಲಿ ನಿಜ ಎಷ್ಟೊಂದು ಹೂವು ಬಿಡುತ್ತೆ ಅಂದರೆ, ಈಗ ಗಿಡ ತುಂಬ ನಿಮಗೆ ತೋರಿಸ್ತೀನಿ. ಬೇರೆ ಮಗ್ಗಾಗಿ ಬಿಟ್ಟಿದೆ. ತುಂಬ ಚೆನ್ನಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕಿದ್ರೆ ತುಂಬಾ ಹೂವು ಬಿಡುತ್ತೆ. ಸ್ವಲ್ಪ ಗೊಬ್ಬರ ಸಿಗ್ತಾಯಿಲ್ಲ, ಹೇಳ್ತಾ ಇದ್ದೀನಿ ತೋಟದಲ್ಲಿ ತೊಗೊಬನ್ನಿ ಹಾಕೋಣ ಅಂತ. ತುಂಬ ಏನಷ್ಟು ಗಿಡಗಳಿಲ್ಲ. ಒಂದು ಜಾಸ್ತಿ ಅಂದರೆ ತುಳಸಿ ಗಿಡಗಳಿದೆ, ಒಂದು ಆಲೋವೆರಾ ಇದೆ, ಮತ್ತೊಂದು ಈ ರೀತಿ ಸಣ್ಣ ಪುಟ್ಟ ಪನ್ನೀರ್ ಗಿಡ ಈ ರೀತಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಜಾಗ ಸಾಲ್ತಾ ಇಲ್ಲ, ಅದಕ್ಕೋಸ್ಕರ ಇರಲಿ ಆಮೇಲೆ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಇಷ್ಟು ಮಾತ್ರಕ್ಕೆ. ಹಾಗೆ ಶಂಖದ ಹೂವು ಎಲ್ಲ ಬಿಟ್ಟಿತ್ತು. ಸರಿ, ಈಗ ಹೇಗಿದ್ರು ದೀಪ ಹಚ್ಚಕ್ಕೆ ಹೋಗ್ತೀನಿ, ಕಿತ್ಕೊಂಡು ಹೋಗಿ ದೇವ್ರಿಗೆ ಇಡೋಣ ಅಂತೇಳ್ಬಿಟ್ಟು ಎಲ್ಲ ಕಿತ್ಕೋತಾ ಇದ್ದೀನಿ. ನನಗೆ ದಾಸವಾಳ ನೋಡಿ ತುಂಬಾ ಖುಷಿ ಆಯಿತು. ಈ ಕಲರ್ ನಾನು ಅವತ್ತು ಏನು ಚೆನ್ನಾಗಿರುತ್ತೆ ಬಿಡು ಅಂತ ಇರಲಿ ಅಂತ ತೊಗೊಂಬಂದೆ. ಅದು ಹೂವು ಬಿಡ್ತಾ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಡೋದು ಸ್ವಲ್ಪನೇ ಇರೋದು, ಎಷ್ಟೊಂದು ಹೂವು ಬಿಡುತ್ತೆ ನೋಡಿ. ಈಗ ಚಿಗುರಿ ಮಗ್ಗೆಲ್ಲ ಬಿಟ್ಟು ಈಗ ಹೂವು ಬಿಟ್ಟಿದೆ. ನಿಮಗೆ ಈ ಕಲರ್ ಇಷ್ಟ ಆಯಿತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಹೂವು ಎಲ್ಲ ತೊಗೋತಾ ಇದ್ದೀನಿ. ಯಾಕಂದರೆ ಈಗ ತುಂಬ ಗಾಳಿ, ಮೇಲೆ ಬಟ್ಟೆಗಳಂತೂ ತುಂಬ ಆರಿ ಹೋಗ್ತಾ ಇರ್ತವೆ. ಕ್ಲಿಪ್ಸ್ ಹಾಕಿದ್ರೇ, ಇಲ್ಲಾಂದರೆ ಎಲ್ಲ ಧೂಳಾಗ್ಬಿಡುತ್ತೆ. ಮತ್ತು ಗಾಳಿಗೂ ಅಷ್ಟೇ ತುಂಬ ಗಿಡಗಳು ಬಾಡ್ಕೊಳ್ಳೋದು, ಅದರಲ್ಲಿ ನೀರು ಅಷ್ಟೇ ಬೇಗ ಡ್ರೈ ಆಗಿಬಿಡುತ್ತೆ. ತುಂಬಾ ಗಾಳಿ ಇದೆ ಇವಾಗ. ನಾನು ಹೋಗಿದ್ದು ಒಂದು 5:30 ಆಗಿತ್ತು. ಆ ಟೈಮ್ಗೆ ಈ ರೀತಿಯಾಗಿ ತಣ್ಣಗಿತ್ತು. ಅದಕ್ಕೇ ಹೊಗೆ ಹಾಕ್ಬಿಟ್ಟು ಬಟ್ಟೆ ಎಲ್ಲ ಹಾಕ್ಬಿಟ್ಟು ಹೂವೆಲ್ಲ ಕಿತ್ಕೊಂಡು ಬಂದೆ. ನಮ್ಮ ಬಾಡಿಗೆ ಅವರು ಬಟ್ಟೆ ವಾಶ್ ಮಾಡ್ತಾಯಿದ್ರು. ಸರಿ ಅಂತೇಳಿ ದೇವ್ರಿಗಿಟ್ಟು ಈಗ ದೀಪ ಹಚ್ತಾಯಿದ್ದೀನಿ.
ಈಗ ಕೈ ಕಾಲು ಮುಖ ಎಲ್ಲ ವಾಶ್ ಮಾಡ್ಕೊಬಂದು ನೀಟಾಗಿ ತಲೆಗೆಲ್ಲ ಬಾಚಿಕೊಂಡು ದೀಪ ಹಚ್ತಾ ಇದ್ದೀನಿ. ಸಂಜೆ ಹೊತ್ತು ಇದೊಂದು ವಾಡಿಕೆ ಆಗಿಬಿಟ್ಟಿದೆ ನನಗೆ. ನಾವು ಪ್ರತಿದಿನ ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ. ಮಂಗಳವಾರ ಶುಕ್ರವಾರ ಪೂಜೆ ಮಾಡ್ತೀವಿ. ಫೋಟೋದಲ್ಲಿರೋ ಹೂವು ಎಲ್ಲ ತೆಗೆದು ಒಂದು ಕಡೆಯಿಂದ ಹೂವು ಎಲ್ಲ ಹಾಕಿ ಕ್ಲೀನ್ ಮಾಡಿ ಈ ರೀತಿಯಾಗಿ ನಾವು ಪೂಜೆ ಮಾಡ್ಕೋತೀವಿ. ಸಂಜೆ ಹೊತ್ತು ಬಂದು ಈ ರೀತಿಯಾಗಿ ದೀಪವನ್ನು ಹಚ್ತೀವಿ. ಇದು ಎಷ್ಟು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ನಾವು ಆಲ್ಮೋಸ್ಟ್ ನಾನು ಈ ಮನೆಗೆ ಬಂದಾಗಿಂದನೂ ಈ ರೀತಿಯಾಗಿ ಮಾಡ್ತೀನಿ. ಮತ್ತು ನನ್ನ ಮಗನೂ ಬಂದಿದ್ದಾನೆ ಜೊತೆಗೆ. ಅವನು ದೇವ್ರ ಪೂಜೆ ಅಂದರೆ ತುಂಬಾ ಇಷ್ಟಪಡ್ತಾನೆ. ಅವನು ದೇವ್ರ ಪೂಜೆ ಮಾಡಬೇಕು, ಯಾವುದಾದ್ರೂ ಒಂದು ಬೊಂಬೆ ಸಿಕ್ಕಿದ್ರೆ ಅದಕ್ಕೆ ಅಲಂಕಾರ ಮಾಡೋದು, ಈ ರೀತಿಯಾಗಿ ಇಷ್ಟಪಡ್ತಾನೆ ಅವನು ಪೂಜೆ ಮಾಡೋದಕ್ಕೆ. ಅವನಿಗೆ ಗೊತ್ತಿಲ್ಲ ಏನೋ ದೇವರು ಈ ರೀತಿಯಾಗಿ ಬುದ್ಧಿ ಕೊಟ್ಟಿದ್ದಾನೆ ನನಗೆ ಪೂಜೆ ಮಾಡು ಅಂತ. ಮತ್ತು ದೇವ್ರ ಮನೇಲೂ ಅಷ್ಟೇ ಏನೇನಿದೆಯೋ ಎಲ್ಲ ನಾನು ಮಾಡಬೇಕು ಅಂತ ಬರ್ತಾನೆ ನನ್ನ ಜೊತೆಯಲ್ಲಿ. ಈಗ ದೀಪ ಎಲ್ಲ ಹಚ್ಚಿದ್ದಾಯಿತು. ಅಕ್ಕ ಕಾಫಿ ಮಾಡಿದ್ದಾರೆ, ಕುಡಿಬೇಕು. ನಾನು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡಿಬಿಟ್ಟೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಷಷ್ಠಿ ಇತ್ತಲ್ವ, ಅವತ್ತಿನ ದಿನದಿದು. ಅವತ್ತು ಮನೆಯಲ್ಲಿ ನಾನು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಆಮೇಲೆ ನಾನು ಪೂಜೆ ಎಲ್ಲ ಮಾಡಾದಮೇಲೆ ನನಗೆ ವ್ಲಾಗ್ ಮಾಡಬೇಕಿತ್ತು ಅಂತ ಅನ್ನಿಸ್ತು. ನಾವು ನಮ್ಮ ಅಕ್ಕನ ಪಾಪುಗೆ ನಾಗರ ಪ್ರತಿಷ್ಠಾಪನೆ ಮಾಡ್ತಿದ್ದೀವಿ. ಅಂದರೆ 3 ಇರುತ್ತಲ್ಲ ಆ ಥರದ್ದು. ಅದಕ್ಕೋಸ್ಕರ ಬೆಳಗ್ಗೆ 4 ಗಂಟೆಗೆ ಇದ್ವಿ. ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲೂ ಹಂಗೂ ಟೈಮ್ ಆಗೋಯ್ತು. ಯಾಕಂದರೆ ಬೆಳಗ್ಗೆ ತಣ್ಣಗಿರೋ ಹೊತ್ತಲ್ಲಿ ಹೋಗಿ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇಗನೆ ರೆಡಿ ಮಾಡ್ಕೊಂಡ್ವಿ. ನಾನು ಅದಕ್ಕೆ ಯಾವುದೂ ಅಲಂಕಾರ ಮಾಡೋದು ಕೂಡ ನಾನು ಕ್ಯಾಪ್ಚರ್ ಮಾಡಲಿಲ್ಲ. ನಾನು, ಅಕ್ಕ, ಪಾಪು, ನನ್ನ ಮಗ ಮತ್ತು ನಮ್ಮ ಮಾವನು ಬರ್ತಾರೆ ಜೊತೆಗೆ. ಅಷ್ಟೊತ್ತಿಗೆ ಸ್ವಲ್ಪ ಬಿಸಿಲು ಅವಾಗ ಬಂದಿತ್ತು. ಸರಿ ಅಂತ ಹೇಳ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ನಾವು ಹೋಗೋದೇ ತುಂಬ ದೂರ ಇದೆ. ನಾವು ಹೋಗಿದ್ದೆ ಒಂದು 1 ಅವರ್ ಆಯಿತು. ಆದರೂ ಟೈಮು ಬಿಸಿಲು ಸ್ವಲ್ಪ ಜಾಸ್ತಿನೇ ಆಯಿತು. ಯಾಕಂದರೆ ನಾವು ಒಂದು 7 ಗಂಟೆಗೆ ಬಿಟ್ವಿ. ಆದರೂ ನೋಡಿ ಇಷ್ಟೊತ್ತಿಗೆ ಏನು ಬಿಸಿಲು ಗೊತ್ತಾ. ಆ ಕಡೆ ಎಲ್ಲ ಫುಲ್ಲು ಹಳ್ಳಿ ಥರ ಇದೆ ಅಲ್ವಾ. ಆ ಕಡೆ ಹೋದಾಗ ಇನ್ನೂ ಬಿಸಿಲು ಅನಿಸುತ್ತೆ. ಬೇರೆ ಮರ ಗಿಡ ಎಲ್ಲ ಫುಲ್ಲು ಒಣಗೋಗ್ಬಿಟ್ಟಿದೆ ಈಗ. ಯಾಕಂದರೆ ಮಳೆ ಇಲ್ವಲ್ಲ, ಬಿಸಿಲಿಗೆ ಅರ್ಧ ಫುಲ್ಲು ಎಲ್ಲ ಒಣಗೋಗ್ಬಿಟ್ಟಿದೆ. ಬನ್ನಿ ಹೇಗಿದೆ ದೇವಸ್ಥಾನ, ಯಾವ ಥರ ನಾವು ಮಾಡಿದ್ದೀವಿ ಅಂತ ತೋರಿಸ್ತೀನಿ. ನಾನು ಒಂದು 2-3 ಸರಿ ಬಂದಿದ್ದೀನಿ ಅಷ್ಟೇ. ತುಂಬ ದೂರ ಇದೆ ಅಲ್ವಾ, ಬೆಳಗ್ಗೆನೇ ಬರಬೇಕು. ಈ ಥರ ಇರೋದ್ರಿಂದ, ಮಕ್ಕಳಿರೋದ್ರಿಂದ ನಾನೇನು ಮಾಡ್ತೀನಿ, ತುಂಬ ಒಂದು 2 ಸರಿ ಬರ್ತೀನಿ ಅಷ್ಟೇ. ಅಕ್ಕವರು ಅವಾಗವಾಗ 15 ದಿವಸಕ್ಕೆ 1 ತಿಂಗಳಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಯಾಕಂದರೆ ನಾವು ಪೂಜೆ ಮಾಡಲೇಬೇಕಲ್ವ. ಈ ಕಡೆ ನೋಡಿ ಬರ್ತಾ ಬರ್ತಾ ತುಂಬ ಹಳ್ಳಿ ಆಗೋಯಿತು. ಇದು ಹಳ್ಳಿಯಲ್ಲಿ ನಾವು ಮಾಡಿಸಿದ್ದು. ನಮಗೆ ಬೇರೆ ಕಡೆ ಅಷ್ಟು ಸಿಗಲಿಲ್ಲ ಮಾಡಿಸೋದಕ್ಕೆ. ಇಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇದೆ. ಆಂಜನೇಯನ ದೇವಸ್ಥಾನ ಹತ್ರ ಅವರು ಇಲ್ಲಿ ಪ್ಲೇಸ್ ಇದೆ, ನೀವು ಮಾಡಿಸ್ಬೋದು ಅಂತ ಹೇಳಿ ನಾವು ಇಲ್ಲಿ ಮಾಡಿಸಿದ್ದೀವಿ. ನಾವು ಬಂದು ತಿಂಗಳಿಗೆ 1 ಸರಿ ಬಂದು ಪೂಜೆ ಮಾಡಿಕೊಂಡು, ನಮ್ಮ ಅಕ್ಕ, ನಮ್ಮ ಭಾವ ಇವರು ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಮಾಡಿಕೊಂಡು. ನಾನು ರೆಡಿ ಮಾಡೋದೆಲ್ಲ ಏನು ಕ್ಯಾಪ್ಚರ್ ಮಾಡಲಿಲ್ಲ. ರೆಡಿ ಆದಮೇಲೆ ತೋರಿಸೋಣ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲೆಲ್ಲ ಕ್ಲೀನ್ ಮಾಡಿ ದೇವ್ರನ್ನೆಲ್ಲ ತೊಳೆದು, ಮತ್ತು ನಾವು ಸೀರೆ ಪಂಚೆ ಎಲ್ಲ ತೊಗೊಂಡೋಗಿದ್ವಿ. ಸರಿ ಅಂತೇಳಿ ದೇವರಿಗೆಲ್ಲ ಅದೆಲ್ಲ ಹಾಕಿ ಹೂವುಗಳಿಂದ ಅಲಂಕಾರ ಮಾಡಿ, ನೈವೇದ್ಯಕ್ಕೆ ಹೆಸರುಬೇಳೆ ಮತ್ತು ಪುಳಿಯೋಗರೆ ಮತ್ತು ಎಳ್ಳುಂಡೆ, ನಿಂಬೆಹಣ್ಣಲ್ಲಿ ಇದು ಮಾಡ್ತಾರಲ್ವ,
ಜ್ಯೂಸ್ ಆ ಥರ ಮಾಡಿ ಇಟ್ಟು ಎಲ್ಲ ಪೂಜೆ ಮಾಡಿಕೊಂಡು ಮಕ್ಳ ಕೈಲೆಲ್ಲ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಈ ರೀತಿಯಾಗಿ ನಮಗೇನು ಗೊತ್ತಿದೆಯೋ ಅದರಲ್ಲಿ ಪೂಜೆ ಮಾಡಿಕೊಂಡು ಅಲಂಕಾರ ಮಾಡಿಸ್ಕೊಂಡು ಬಂದ್ವಿ. ಹೇಗೆ ಕಾಣ್ತಿದೆ ನಮ್ಮ ದೇವರು ಇದೇನೆ. ಇದು ಈಚೆ ಇಟ್ಟಿದ್ದಾರೆ ಆಂಜನೇಯನ ದೇವರು ಇದು, ಮತ್ತು ಒಳಗಡೆ ಇದೆ. ಅವ್ರು ಇವತ್ತು ಯಾಕೋ ಬಂದಿರಲಿಲ್ಲ. ಸರಿ ಅಂತೇಳ್ಬಿಟ್ಟು ನಾವಿಲ್ಲಿರೋ ದೇವರುಗಳಿಗೆ ಪೂಜೆ ಮಾಡಿಕೊಂಡು ಒಂಬಳೆ ಎಲ್ಲ ತೊಗೊಂಡೋಗಿದ್ವಿ. ಅಲಂಕಾರಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲಾಸ್ಟಲ್ಲಿ ನಮ್ಮ ಮಾವ ಈಡ್ಗಾಯಿ ಹೊಡಿತಾ ಇದ್ದಾರೆ. ಇಷ್ಟ ಆಯಿತು ಫ್ರೆಂಡ್ಸ್ ಈ ಪೂಜೆ ಎಲ್ಲನೂ. ನಿಮಗೆ ಹೇಗೆ ಅನ್ನಿಸ್ತು, ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಯಾಕಂದರೆ ನಾನು ಒಂದು ಕಡೆಯಿಂದ ನಾನು ಅಲಂಕಾರ ಮಾಡೋದೆಲ್ಲ ತೋರಿಸಿದೆ, ತುಂಬ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಪೂಜೆ ಎಲ್ಲ ಮಾಡಾದಮೇಲೆ ದೇವರಿಗೆ ಕೆಂಪು ನೀರು ಆರತಿ ಮಾಡಿಬಿಟ್ಟು ನಂತರ ಪ್ರಸಾದ ಎಲ್ಲ ಅಲ್ಲೇ ತಿಂದ್ಕೊಂಡು ಬಂದ್ವಿ. ಆಮೇಲೆ ಹೋಗಿ ನಾನು ಈಗ ನಮಸ್ಕಾರ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಫೇಸ್ನ ಅಷ್ಟು ತೋರಿಸೋದೇ ಇಲ್ಲ ಅಂತ ಕೇಳ್ತಾ ಇರ್ತೀರ. ಏನು ಮಾಮೂಲಿ ಥರನೇ ಇರ್ತೀವಲ್ವ, ಯಾರು ಹೇಗಿರ್ತಾರೋ ಅದೇ ಥರ ನಾವು ಇರೋಕ್ಕಾಗೋದಿಲ್ಲ. ನಾವು ಒಂದು ಸ್ವಲ್ಪ ಚೇಂಜ್ ಆಗಿ ಇರ್ತೀವಿ. ನಮ್ಮ ಪಾಪುಗೆ ನೋಡಿ ಎಲ್ಲೋದ್ರೂ ದೇವ್ರ ಸೇವೆ ಮಾಡೋ ಬುದ್ಧಿ ಇದೆ. ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಥರನೇ ಅವನು ಆ ರೀತಿಯಾಗಿ ಕಲಿತ್ಕೊಂಡಿದ್ದಾನೆ ಅನ್ನೋ ಒಂದು ಖುಷಿ ಆಗುತ್ತೆ ನನಗೆ. ಇಲ್ಲಿ ಇನ್ನೇನೆಲ್ಲ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ನೋಡಿ ಈ ರೀತಿ ಒಳಗಡೆ ಇದೆ. ಅದು ಆಂಜನೇಯನ ದೇವರು ತುಂಬ ಚೆನ್ನಾಗಿದೆ ಅದ್ರ ಒಳಗಡೆ ಇರೋದು. ಅವ್ರು ಇವತ್ತು ಬಂದಿರಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ಖಂಡಿತ ನಿಮಗೆ ತೋರಿಸ್ತೀನಿ. ಬಾರೋ ಏ ಪೂಜಾರಿ ಬಾ, ಬರಲ್ಲ, ಟೈಮ್ ಆಯ್ತು, ಬಾರೋ. ಯಾವ್ದಾರ ದೇವಸ್ಥಾನ ಹತ್ರ ಹೇಳ್ರಿ, ನಮ್ಮ ಹುಡುಗ ಪೂಜೆ ಮಾಡ್ತಾನೆ. ಪೂಜೆ ಮಾಡ್ತೇನಾ ಅಪ್ಪ? ಸರಿ ಅಂತ ಹೇಳಿ ಮಕ್ಕಳನ್ನೆಲ್ಲ ಕುಂಡ್ರಿಸ್ಕೊಂಡು ಅವರು ಅಲ್ಲಿ ಒಂದು ಮನೆ ಇತ್ತು, ಅವರು ಪರಿಚಯ, ಅವರಿಗೆ ಪ್ರಸಾದ ಕೊಡೋಕೆ ಹೋದರು ನಮ್ಮಕ್ಕ. ಈಗ ಮಕ್ಕಳನ್ನ ಕರ್ಕೊಂಡು ನಾನು ಕೂರಿಸ್ಕೊಂಡು ನೆಕ್ಸ್ಟ್ ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಈ ಥರ ಹಸಿರು ನೋಡೋದು ನಾವು ಮತ್ತೆ ಮಳೆಗಾಲ ಬರೋವರೆಗೂ ಕಾಯಬೇಕು. ಆದರೂ ಇಲ್ಲೆಲ್ಲ ಬೆಳೆಗಳೆಲ್ಲ ಹಾಕಿದ್ರು. ತುಂಬ ತೆಂಗಿನ ಮರಗಳು, ಈ ರೀತಿ ಅಡಿಕೆ ಮರಗಳು ಎಲ್ಲ ಇದೆ. ಅಲ್ಲೊಂದು ಮನೆ ಇದೆ. ಹಳ್ಳಿಯಲ್ಲಿ ಬೆಳೆದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಹಳ್ಳಿಯಲ್ಲಿ ಬೆಳೆದಿರೋದೆ, ಈಗ ಒಂದು ಸ್ವಲ್ಪ ಸಿಟಿಯಲ್ಲಿ ಇದ್ದೀವಿ ಅಷ್ಟೇ. ಬನ್ನಿ ಈಗ ಮನೆಗೆ ಹೋಗ್ಬಿಟ್ಟು